ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇತ್ತು ಅಂತಂದರೆ ನಿಮಗೆ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಅದು APL ಕಾರ್ಡರ ಆಗಿರಲಿ, BPL ಕಾರ್ಡರ ಆಗಿರಲಿ ಅಥವಾ ಅಂತ್ಯೋದಯ ಕಾರ್ಡರ ಆಗಿರಲಿ, ಎಲ್ಲರಿಗೂ ಕೂಡ ಇದು ಖಂಡಿತವಾಗ್ಲೂ ಸಿಹಿ ಸುದ್ದಿ. ಅದ್ರ ಬಗ್ಗೆ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ಪೂರ್ತಿ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ಬಿಗಿನಿಂಗಿಂದ ಎಂಡ್ವರೆಗೂ ನೋಡಿ. ಅದಲ್ಲದೆ ಇವಾಗ ಸರ್ಕಾರದಿಂದ 5,000 ರೂಪಾಯಿ ಕೂಡ ಸಿಗ್ತಾ ಇದೆ. ಅದು ಯಾರಿಗೆಲ್ಲ ಸಿಗ್ತಾ ಇದೆ, ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆವಾಗ ನಿಮಗೆ ಯಾವುದೇ ಹೊಸ ವೀಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ನೀವು ವಿಡಿಯೋನ ಮಿಸ್ ಮಾಡ್ದಲ್ಲೇ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಗೆ ಹೇಳಿದೆ, ನಿಮ್ಮ ಹತ್ರ ರೇಷನ್ ಕಾರ್ಡ್ ಇತ್ತು ಅಂತಂದರೆ ನಿಮಗೆ ಸರ್ಕಾರದಿಂದ ಸಿಹಿ ಸುದ್ದಿ ಅಂತ. ಏನಪ್ಪ ಅದು ಅಂತಂದರೆ, ನಿಮಗೆ ಸಪೋಸ್ ಇವಾಗ ಪ್ರತಿ ತಿಂಗಳು ನೀವು ರೇಷನ್ ತೊಗೊಳಕ್ಕೆ ಅಂತ ನ್ಯಾಯಬೆಲೆ ಅಂಗಡಿಗೆ ಹೋಗ್ತೀರಾ. ಅಲ್ಲಿ ಏನಾಗುತ್ತೆ ಅಂದರೆ, ಕೆಲವೊಬ್ಬರು ಅಲ್ಲಿ ಕೆಲಸ ಮಾಡೋರು ನಿಮ್ಮ ಹತ್ರ ರ್ಯಾಶಾಗಿ ಮಾತಾಡೋದಾಗಿರ್ಬೋದು. ಇವಾಗ ಸಪೋಸ್ ನಿಮಗೆ ಪ್ರತಿ ತಿಂಗಳು 10 kg ಅಕ್ಕಿ ಬರಬೇಕಾಗಿರುತ್ತೆ. ಒಂದೊಂದು ತಿಂಗಳು 8 kg ಕೊಡೋದು, ಕೆಲವೊಂದು ತಿಂಗಳು 6 kg ಕೊಡೋದು, ಇಲ್ಲ ಖಾಲಿ ಆಗಿದೆ ನೀವು ಲೇಟಾಗಿ ಬಂದಿದ್ದೀರಾ ಅಂತ ಹೇಳೋದು, ಅಥವಾ ರ್ಯಾಶಾಗಿ ಮಾತಾಡೋದು, ರೂಡಾಗಿ ಮಾತಾಡೋದು. ಇದು ತುಂಬ ನ್ಯಾಯಬೆಲೆ ಅಂಗಡಿಯಲ್ಲಿ ಕೆಲಸದವರು ಆ ಥರ ತುಂಬ ಜನಕ್ಕೆ ಆ ಥರ ಮಾಡಿದ್ದಾರೆ. ಸುಮ್ಮನೆ ರೇಗೋದು, ಸರಿಯಾಗಿ ಇನ್ಫಾರ್ಮೇಷನ್ ಕೊಡ್ದಲೇ ಇರೋದು, ಅಥವಾ ಕಮ್ಮಿ ಅಕ್ಕಿ ಕೊಡೋದು, ಅಥವಾ ಅಕ್ಕಿ ರಾಗಿ ಕೊಡೋ ಕಡೆ ಬರೀ ಅಕ್ಕಿ ಒಂದೇ ಕೊಡೋದು, ರಾಗಿ ಕೊಡ್ದಲೇ ಇರೋದು, ಅಥವಾ ರಾಗಿ ಕಮ್ಮಿ ಕೊಡೋದು. ಈ ಥರ ತುಂಬಾ ಕಂಪ್ಲೇಂಟ್ಸು ಸರ್ಕಾರಕ್ಕೆ ಹೋಗಿರೋದ್ರಿಂದ ಸರ್ಕಾರದಿಂದ ಏನು ಮಾಡಿದ್ದಾರೆ ಅಂತಂದರೆ, ಒಂದು ಹೆಲ್ಪ್ಲೈನ್ ನಂಬರ್ನ ಕೊಟ್ಟಿದ್ದಾರೆ. ಈ ಹೆಲ್ಪ್ಲೈನ್ ನಂಬರ್ ಏನಪ್ಪ ಅಂತಂದರೆ, ನಿಮಗೆ ಈ ಥರ ತೊಂದರೆ ಆದಾಗ ಖಂಡಿತವಾಗ್ಲೂ ನೀವು ಆ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ಬೋದು. ನೀವು ಕಂಪ್ಲೇಂಟ್ ಮಾಡಿದ್ರೆ ಅಂದ ತಕ್ಷಣ ನಮಗೇನಾರ ತೊಂದರೆ ಆಗುತ್ತಾ ಅಂದರೆ ಖಂಡಿತವಾಗ್ಲೂ ಇಲ್ಲ. ಅವ್ರು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಏನೂ ಕೇಳೋದಿಲ್ಲ ನಿಮಗೆ. ಹಂಗಂತ ಸುಮ್ಮನೆ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಗೇನಾರ ತೊಂದರೆ ಆಗಿದ್ರೆ, ನಿಮ್ಗೇನಾರ ಮೋಸ ಆಗಿದ್ದರೆ, ಏನಾರ ಕಮ್ಮಿ ಅಕ್ಕಿ ಕೊಡೋದು ಆ ಥರ ಏನಾರು ನಿಮಗೆ ಪ್ರಾಬ್ಲಮ್ ಆಯಿತು ಅಂತಂದರೆ ಆವಾಗ ನೀವು ಖಂಡಿತವಾಗ್ಲೂ ಆ ನಂಬರಿಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ಬೋದು. ನೀವು ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿದ 1 ವಾರದೊಳಗೆ ಆಹಾರ ಇಲಾಖೆಯಿಂದ ಆ ನ್ಯಾಯಬೆಲೆ ಅಂಗಡಿಗೆ ಅವ್ರು ಏನು ಆ್ಯಕ್ಷನ್ ತೊಗೋಬೇಕು ಆ ಥರ ಕೆಲಸದಿಂದ ತೆಗಿತೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಇದು ಖಂಡಿತವಾಗ್ಲೂ ಸಿಹಿ ಸುದ್ದಿ ಅಂತಲೇ ಅನ್ಬೋದು. ಯಾಕಂದರೆ ತುಂಬ ನ್ಯಾಯಬೆಲೆ ಅಂಗಡಿಗಳೆಲ್ಲ ಅದೇ ಥರ ಮಾಡ್ತಾರೆ. ಸರಿಯಾಗಿ ರೆಸ್ಪಾನ್ಸ್ ಕೊಡೋದಿಲ್ಲ, ಸುಮ್ಮನೆ ಸರ್ವರ್ ಸರಿ ಇಲ್ಲ ಅನ್ನೋದು, ಸ್ವಲ್ಪ ಎಂಡಿಂಗ್ ಟೈಮಲ್ಲಿ ಹೋದರೆ ರ್ಯಾಶಾಗಿ ಮಾತಾಡೋದು, ಇಷ್ಟು ಲೇಟಾಗಿ ಬಂದಿದ್ದೀರಾ ಅಂತ ಆ ಥರ ತುಂಬಾ ಕಂಪ್ಲೇಂಟ್ಸ್ ಹೋಗಿದೆ ಸರ್ಕಾರಕ್ಕೆ. ಹಾಗಾಗಿ ಕರ್ನಾಟಕಕ್ಕೂ ಕೂಡ ಒಂದು ಹೆಲ್ಪ್ಲೈನ್ ನಂಬರ್ನ ಅವರು ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ. ಆ ಹೆಲ್ಪ್ಲೈನ್ ನಂಬರ್ನ ನಾನು ನಿಮ್ಗೆ ತಿಳಿಸ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಯಾವಾಗಾರ ಇದು ಹೆಲ್ಪಿಗೆ ಬರುತ್ತೆ. ಹೇಳೋಕ್ಕಾಗೋದಿಲ್ಲ, ನಿಮಗಾಗಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಬೇರೆಯವ್ರಿಗೆ ಅನ್ಯಾಯ ಆದಾಗ ನೀವು ಅದು ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿಸ್ಬೋದು. ನಂಬರ್ ಬಂದು 1800-425-39339. ಇನ್ನೊಂದು ಸತಿ ಹೇಳ್ತೀನಿ, 1800-425-39339. ಈ ನಂಬರ್ಗೆ ಕಾಲ್ ಮಾಡಿ ನೀವು ಕಂಪ್ಲೇಂಟ್ ಮಾಡಬೇಕಾಗತ್ತೆ. ಸುಮ್ಮನೆ ಕಾಲ್ ಮಾಡೋಕ್ಕೆ ಹೋಗಬೇಡಿ. ನಿಮ್ದು ಏನಾರ ಕಂಪ್ಲೇಂಟ್ ಇದ್ದರೆ ಮಾತ್ರ ಕಾಲ್ ಮಾಡಿ. 1 ವಾರದೊಳಗೆ ಆಹಾರ ಇಲಾಖೆಯಿಂದ ಖಂಡಿತವಾಗ್ಲೂ ಆ್ಯಕ್ಷನ್ನ ತೊಗೊತಾರೆ. ಇದು ಖಂಡಿತವಾಗ್ಲೂ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಟಾಪಿಕ್ಕಿಗೆ ಬಂದರೆ, ಇನ್ನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಎರಡೂ ಕೂಡ 9ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ. ಅಕಸ್ಮಾತ್ ನಿಮಗೆ ಬಂದಿಲ್ಲ, ಗೃಹಲಕ್ಷ್ಮಿ ಹಣ ಅಂತೂ 30-40 ಲಕ್ಷ ಜನಕ್ಕೆ ಆಲ್ರೆಡಿ ಬಂದಿದೆ. ಅಕಸ್ಮಾತ್ ನಿಮಗೆ ಬಂದಿಲ್ಲ ಅಂತಂದರೆ ಏನು ಭಯ ಪಡೋದು ಬೇಡ. ಮೇ 7ನೇ ತಾರೀಕೊಳಗೆ ಖಂಡಿತವಾಗ್ಲೂ ನಿಮಗೆ ಬಂದೇ ಬರುತ್ತೆ. ಹಣ ಅಂತೂ ಖಂಡಿತವಾಗ್ಲೂ ಬಿಡುಗಡೆ ಆಗಿದೆ. ಗೃಹಲಕ್ಷ್ಮಿ ಯೋಜನೆದಾಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆದು ಎರಡೂ ಕೂಡ 9ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ. ಬಂದಿಲ್ಲ ಅಂತಂದರೆ ಪ್ಲೀಸ್ ವೆಯ್ಟ್ ಮಾಡಿ. ಅಕಸ್ಮಾತ್ ನಿಮಗೇನಾರ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆವಾಗ ಗೊತ್ತಾಗುತ್ತೆ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿದೆ ಅಂತ ಬೇರೆಯವ್ರಿಗೂ ಕೂಡ ಕನ್ಫರ್ಮ್ ಆಗುತ್ತೆ. ಇನ್ನು ನೆಕ್ಸ್ಟ್ ನಿಮಗೆ ಹೇಳಿದೆ, ಸರ್ಕಾರದ ಕಡೆಯಿಂದ ನಿಮಗೆ 5,000 ರೂಪಾಯಿ ಸಿಗುತ್ತೆ ಅಂತ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಿತ್ತು ಸರ್ಕಾರದಲ್ಲಿ. ಹಾಗೆ ಇದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋ ಕೂಡ ಮಾಡಿದ್ದೆ. ಏನಪ್ಪ ಅಂತಂದರೆ, ಬರ ಪರಿಹಾರದ ಹಣ
ನಿಮಗೆ ಗೊತ್ತು ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ ಅಂದರೆ ಮೋದಿ ಅವರ ಹತ್ರ ಕೂಡ ತುಂಬ ಸತಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ನೀವು ಕೂಡ ಬರ ಪರಿಹಾರಕ್ಕೆ ಅಂತ ಇಷ್ಟು ಅಮೌಂಟ್ನ ರಿಲೀಸ್ ಮಾಡಿದ್ರೆ ರಾಜ್ಯ ಸರ್ಕಾರದಿಂದ ಸ್ವಲ್ಪ ಹಣನ ಇದು ಮಾಡಿ ಜನರಿಗೆ ಕೊಡ್ಬೋದು ಹಣ ಅಂತ. ಬಟ್ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿರಲಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರದವರು ಕೋರ್ಟಿಗೆ ಹೋದ್ಮೇಲೆ ಇವಾಗ ಕೇಂದ್ರ ಸರ್ಕಾರದಿಂದ ಏನು ಹೇಳಿದ್ದಾರೆ ಅಂತಂದರೆ, ಈಗ ಮೊನ್ನೆ ಅದು ಕೋರ್ಟಲ್ಲಿ ಅದು ನಡೀತಿತ್ತು. ಇವಾಗ ಮೊನ್ನೆ ಅದೇನು ಬಂದಿದೆ ರಿಸಲ್ಟು ಅಂತಂದರೆ, ಇನ್ನು 1 ವಾರದೊಳಗೆ ಕೇಂದ್ರ ಸರ್ಕಾರದಿಂದನೇ ಬರ ಪರಿಹಾರಕ್ಕೆ ಅಂತ ಇಷ್ಟು ಅಮೌಂಟ್ನ ನಾವೇ ಘೋಷಣೆ ಮಾಡ್ತೀವಿ, ನಮಗೆ 1 ವಾರ ಟೈಮ್ ಕೊಡಿ ಅಂತ ಹೇಳಿದ್ದಾರೆ. ಇದು ಖಂಡಿತವಾಗ್ಲೂ ಸಿಹಿ ಸುದ್ದಿ ಅಂತಲೇ ಅನ್ಬೋದು. ಯಾಕಂದರೆ ಇಷ್ಟು ದಿನ ಬರೀ ರಾಜ್ಯ ಸರ್ಕಾರದಿಂದ ಅಮೌಂಟ್ ಕೊಡೋರು ಅದು ಕಮ್ಮಿ ಆಗ್ತಿತ್ತು. ಇವಾಗ ಕೇಂದ್ರ ಸರ್ಕಾರದಿಂದನೂ ಕೂಡ ಇಷ್ಟು ಅಮೌಂಟ್ ಅಂತ ರಿಲೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಬರ ಪರಿಹಾರ ಯಾರ್ಯಾರಿಗೆ ತೊಂದರೆ ಆಗಿದೆ, ಯಾರ್ಯಾರು ಜಮೀನು ಇಟ್ಕೊಂಡು ನಿಮಗೆ ಲಾಸ್ ಆಗಿದೆಯೋ ಖಂಡಿತವಾಗ್ಲೂ ನಿಮಗೆ ಸ್ವಲ್ಪ ಜಾಸ್ತಿ ಅಮೌಂಟ್ ಸಿಗುತ್ತೆ ಅಂತಲೇ ಅನ್ಬೋದು. ಇದು ಪ್ರತಿಯೊಬ್ಬರಿಗೂ ಇಷ್ಟೇ ಸಿಗುತ್ತೆ ಅಂತಲ್ಲ, ಇಲ್ಲ ನಿಮಗೆ ಜಾಸ್ತಿ ಜಮೀನು ಜಾಸ್ತಿ ಇದ್ದರೆ ನಿಮಗೆ ಜಾಸ್ತಿ ಅಮೌಂಟ್ ಸಿಗುತ್ತೆ, ಕಮ್ಮಿ ಜಮೀನಿದ್ರೆ ಕಮ್ಮಿ ದುಡ್ಡು ಸಿಗುತ್ತೆ. ಹಾಗಾಗಿ ನಿಮ್ಮ ಜಮೀನು ಎಷ್ಟಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು 1 ವಾರದೊಳಗೆ ಕೇಂದ್ರ ಸರ್ಕಾರದಿಂದನೂ ಕೂಡ ಬರ ಪರಿಹಾರಕ್ಕೆ ಅಂತ ಅಮೌಂಟ್ನ ಘೋಷಣೆ ಮಾಡ್ತಾರೆ. ಇದು ಖಂಡಿತವಾಗ್ಲೂ ಸಿಹಿ ಸುದ್ದಿನ ಅಂತಲೇ ಹೇಳ್ಬೋದು. ಐ ಹೋಪ್ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನಾವು ರೀಸೆಂಟಾಗಿ ತಿರುಪತಿ ತಿರುಮಲ ಟ್ರಿಪ್ ಹೋಗಿದ್ವಿ, ಆ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅಕಸ್ಮಾತ್ ನೋಡಿಲ್ಲ, ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ದಯವಿಟ್ಟು ಒಂದ್ಸತಿ ಹೋಗಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡ್ತೀರಿ. ನಿಮ್ಮ ಸಪೋರ್ಟೇ ನನ್ನ ಮೋಟಿವೇಶನ್. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ, ಎಷ್ಟು ವೀಡಿಯೋಸ್ನ ಶೇರ್ ಮಾಡ್ತೀರಾ, ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಾ, ಅಷ್ಟು ನನಗೆ ಖುಷಿ ಆಗುತ್ತೆ, ನನಗೂ ಕೂಡ ಎನ್ಕರೇಜ್ಮೆಂಟ್ ಸಿಗುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.